ಸೊ ಹಾಯ್ ಸ್ನೇಹಿತರೆ ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಾ ಇಲ್ಲಿ ನೋಡ್ರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ನ್ಯಾಯಾಲಯದಲ್ಲಿ ಕಲಿಯಿರುವಂತಹ ಸ್ಟೆನೋಗ್ರಾಫರ್ ಹುದ್ದೆಗಳಿಗೆ ಹೊಸದಾಗಿ ಅಧಿಸೂಚನೆ ಪ್ರಕಟಗೊಂಡೈತಿ. ಇನ್ನು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ. ಎಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಿ ನಿಮಗೆ ಮುಂದೆ ತಿಳಿಸ್ಕೊಡ್ತಾನೆ. ಅಪ್ಲಿಕೇಶನ್ ಮೇಲ್ ಫಿಮೇಲ್ ಇಬ್ಬರು ಅಪ್ಲೈ ಮಾಡ್ಬೋದು. ಸೆಕೆಂಡ್ PUC ಕ್ವಾಲಿಫಿಕೇಷನ್ ಆಗಿರ್ತೈತಿ. ಅದ್ರ ಬಗ್ಗೆ ನಾ ಕಂಪ್ಲೀಟಾಗಿ ಮುಂದೆ ತಿಳಿಸ್ಕೊಡ್ತಾನೆ. ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಕೈತಿ ಅಂದ್ರೆ 17/8/2026 ಅಂದರೆ ಇವತ್ತು 15 ನಾಡಿದ್ದು ಅಪ್ಲಿಕೇಶನ್ ಸ್ಟಾರ್ಟ್ ಆಕತಿ. ಅಪ್ಲಿಕೇಶನ್ ಸ್ಟಾರ್ಟ್ ಆತಂದ್ರೆ ನೋಡ್ರಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅದನ್ನೊಂದು ವಿಡಿಯೋ ಮಾಡಿ ತಿಳಿಸ್ತಾನೆ ನಾನು ನಿಮಗೆ ಬೇಕಾದ್ರೆ. ಮತ್ತು ಅಪ್ಲೈ ಮಾಡೋಕೆ ಕೊನೆಯ ದಿನಾಂಕ ಬಂದುಬಿಟ್ಟು ಯಾವಾಗ ಅಂದ್ರೆ 15/9/2026 ಇದು ಅಪ್ಲೈ ಮಾಡೋಕೆ ಕೊನೆಯ ದಿನಾಂಕ ಆಗಿರ್ತೈತಿ. ಅಪ್ಲಿಕೇಶನ್ ನೋಡ್ರಿ ಮೇಲ್ ಫಿಮೇಲ್ ಇಬ್ಬರು ಅಪ್ಲೈ ಮಾಡ್ಬೋದು. ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ. ಕೇವಲ ಸೆಕೆಂಡ್ PUC ಪರ್ಸೆಂಟೇಜ್ ವಿತ್ ನಿಮಗೆ ಇನ್ನೊಂದು ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಅದನ್ನು ನಾನು ನಿಮ್ಗೆ ಮುಂದೆ ತಿಳಿಸ್ಕೊಡ್ತಾನೆ. ಮತ್ತು ಡಿಸ್ಕ್ರಿಪ್ಷನ್ದಾಗ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೊಟ್ಟನ ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಈಗೇನು ಬಂದಿರತಕ್ಕಂಥ ಅಫಿಷಿಯಲ್ ನೋಟಿಫಿಕೇಷನ್ ಅಲ್ಲಿ ಶೇರ್ ಮಾಡ್ತಾನೋ ವಿತ್ ಅಪ್ಲೈ ಲಿಂಕು ಶೇರ್ ಮಾಡ್ತಾನೋ. ನಿಮಗೇನಾರ ಅಪ್ಲಿಕೇಶನ್ ಹಾಕಕ್ಕೆ ಇಂಟ್ರೆಸ್ಟ್ ಇತ್ತಂದ್ರೆ ಅಪ್ಲೈ ಮಾಡ್ಬೋದು. ಮತ್ತು ಇನ್ನೊಂದು ನೋಡ್ರಿ, ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಒಂದು ಮಾಡ್ಕೋರಿ. ಯಾಕಂದ್ರೆ ನೋಡ್ರಿ ನೆಕ್ಸ್ಟ್ ಯಾವುದೇ ಜಾಬ್ಸ್ ಕಾಲ್ಪಾರ್ ಮಾಡ್ರೆ ಇಮಿಡಿಯೇಟಾಗಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನೋ. ಈಗ ಮೊದಲ ನೋಟಿಸ್ ನೋಡೋಣ. ಇಲ್ಲಿ ನೋಡ್ಬೋದು, ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯ ಬೆಂಗಳೂರು ಜಿಲ್ಲೆ ಇಲ್ಲಿ ಸಿಟಿ ಸಿವಿಲ್ ನ್ಯಾಯಾಲಯಗಳ ಸಂಕೀರ್ಣ ಬೆಂಗಳೂರು ಅಂತ ಕೊಟ್ಟಾರೋ. ಇಲ್ಲಿ ವಿಷಯ ಒಳಗೆ ಶೀಘ್ರ ಲಿಪಿಗಾರರು ಗ್ರೇಡ್ 3 ಸ್ಟೆನೋಗ್ರಾಫರ್ ಗ್ರೇಡ್ 3 ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಾರೆ. ನಿಮ್ಗೆ ಟೋಟಲ್ ಆಗಿ ಎಷ್ಟು ವೇಕೆನ್ಸಿ ಅದಾವು ಅದನ್ನು ಮುಂದೆ ತಿಳಿಸ್ಕೊಡ್ತಾನೋ. ಅಪ್ಲಿಕೇಶನ್ ನೋಡ್ರಿ ನೀವು ಆನ್ಲೈನ್ ಮೂಲಕ ಇದಕ್ಕೆ ಅಪ್ಲೈ ಮಾಡಬೇಕು. ನಿಮಗೆ ಆಗಲೇ ಹೇಳಿದ್ನ ಈ ಥರದ ಅಪ್ಲೈ ಲಿಂಕ ವಿತ್ PDF ಎರಡು ಟೆಲಿಗ್ರಾಮ್ದಲ್ಲಿ ನಾನು ಶೇರ್ ಮಾಡಿರ್ತೀನೋ. ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗಿರಿ. ಲಿಂಕ್ ಏನೈತಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟೋನು. ಇಲ್ಲಿ ಅಪ್ಲಿಕೇಶನ್ ವಾಗಿಂದ ಸ್ಟಾರ್ಟ್ ಆಕೈತೆ ಅಂದ್ರೆ 17/8/2026 15/9/2026 ಇದು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ. ಮತ್ತು ಪೇಮೆಂಟ್ ಮಾಡೋಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು 15/9/2026 ಇದು ಪೇಮೆಂಟ್ ಮಾಡೋಕೆ ಲಾಸ್ಟ್ ಡೇಟ್ ಆಗಿರ್ತೈತಿ. ಇಲ್ಲಿ ವೇಕೆನ್ಸಿಗಳ ಬಗ್ಗೆ ಬರೋದಾದ್ರೆ ನೋಡ್ರಿ, ಟೋಟಲ್ ಆಗಿ 21 ವೇಕೆನ್ಸಿಗಳು ಖಾಲಿ ಅದಾವೆ. ಟೋಟಲ್ ಆಗಿ 21 ವೇಕೆನ್ಸಿ ಖಾಲಿ ಅದಾವೆ. ಇದ್ರೊಳಗೆ 4 ಬ್ಯಾಕ್ಲಾಗ್ ಹಿಂಬಾಕಿ ಹುದ್ದೆಗಳು ಅದಾವೆ ಮತ್ತು 17 ಫ್ರೆಷರ್ಸ್ ಹುದ್ದೆಗಳು ಅದಾವೆ. ಸ್ಯಾಲ್ರಿ ಬಂದುಬಿಟ್ಟು 44,425ರಿಂದ 83,700 ರೂಪಾಯಿ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇದಿರ್ತೈತಿ. ಇಲ್ಲಿ ವೇಕೆನ್ಸಿಗಳ ಬಗ್ಗೆ ನೋಡೋದಾದರೆ ಇದನ್ನು ನೀವು ವೇಕೆನ್ಸಿ ಅವ್ರು ನೋಡ್ಕೋರಿ. ಟೆಲಿಗ್ರಾಮ್ದಲ್ಲಿ PDF ಶೇರ್ ಮಾಡಿರ್ತೀನೋ. ಇಲ್ಲಿ ಬ್ಯಾಕ್ಲಾಗ್ ವೇಕೆನ್ಸಿ, ಇಲ್ಲಿ ಫ್ರೆಷರ್ಸ್ ವೇಕೆನ್ಸಿ ಇದ್ದಿರ್ತಾವೆ. ನಿಮ್ಮ ಕ್ಯಾಟಗರಿ ಒಳಗೆ ವೇಕೆನ್ಸಿ ಖಾಲಿ ಇದ್ದು ಅಂದ್ರೆ ಅಪ್ಲೈ ಮಾಡಿರಿ. ಮತ್ತು ಈ ರೀತಿಯಾಗಿ ಚಿಹ್ನೆ ಇತ್ತಂದ್ರೆ ಇದು ಅಂಗವಿಕಲ ಅಂತ ತೋರಿಸ್ತೈತಿ. ಇಲ್ಲಿ ನೋಡ್ಬೋದು ಇದೇನು ಚಿಹ್ನೆ ಅದಾವಲ್ಲ ಇವು ಅಂಗವಿಕಲ ಚಿಹ್ನೆ ಅದ. ನೀವು ಕನ್ಫ್ಯೂಸ್ ಆಗಬೇಡ್ರಿ. ಮತ್ತು ಕ್ವಾಲಿಫಿಕೇಷನ್ ಬಗ್ಗೆ ಬರೋದಾದ್ರೆ ನೋಡ್ರಿ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಇತ್ತಂದ್ರೆ ಅಪ್ಲೈ ಮಾಡ್ಬೋದು. ಒಂದೇದು ನೋಡ್ರಿ, ಸೆಕೆಂಡ್ PUC ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ಸರ್ ನಂದು ಸೆಕೆಂಡ್ PUC ಆಗಿಲ್ಲರಿ ಅನ್ನುವಂಥ ವಿದ್ಯಾರ್ಥಿಗಳು 3 ವರ್ಷಗಳ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ತತ್ಸಾಮಾನ್ಯತೆ ವಿದ್ಯಾರ್ಥಿ ಹೊಂದಿದವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಈಗ ಸೆಕೆಂಡ್ PUC ಯಾರ್ದಾಗಿರ್ತೈತಿ ಅಪ್ಲೈ ಮಾಡಿರಿ. ಪ್ಲಸ್ ಇದ್ರ ಜೊತೆಗೆ ಇಲ್ಲಿ ನೋಡ್ರಿ, ಶಿಕ್ಷಣ ಇಲಾಖೆ ನಡೆಸ್ತಕ್ಕಂತಹ ಆಂಗ್ಲ ಮತ್ತು ಕನ್ನಡ ಹಿರಿಯ ಶ್ರೇಣಿ ಬೆರಳಚ್ಚು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಒಂದೇ ನೋಡ್ರಿ, ಸೆಕೆಂಡ್ PUC ಪಾಸ್ ಆಗಿರಬೇಕು. ಶಿಕ್ಷಣ ಇಲಾಖೆ ನಡೆಸ್ತಕ್ಕಂತಹ ಕನ್ನಡ ಮತ್ತು ಆಂಗ್ಲ ಭಾಷೆಯ ಹಿರಿಯ ಶ್ರೇಣಿ ಬೆರಳಚ್ಚು ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಹೊಂದಿರಬೇಕು ಮತ್ತು ಕಂಪ್ಯೂಟರ್ ಬಳಕೆ ಜ್ಞಾನ ಅವಶ್ಯಕವಾಗಿರುತ್ತದೆ. ಸರ್ಟಿಫಿಕೇಟ್ ಅವರು ಕೇಳಿರಂಗಿಲ್ಲ. ಇಲ್ಲಿ ಸೆಕೆಂಡ್ PUC ಪಾಸಾಗಿ ಇಲ್ಲಿ ನೀವು ಉತ್ತೀರ್ಣತೆ ಹೊಂದಿದ್ರೆ ಅಪ್ಲೈ ಮಾಡ್ಬೋದು. ಇಲ್ಲಿ ಕಡ್ಡಾಯ ಸರ್ಟಿಫಿಕೇಟ್ ಅವರು ಏನೂ ಇಲ್ಲ. ನಿಮಗೆ ಸ್ವಲ್ಪ ಏನಾದರೂ ನಾಲೆಜ್ ಇತ್ತಂದ್ರೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್. ಮತ್ತು ಏಜ್ ಬಂದುಬಿಟ್ಟು ಜಸ್ಟ್ ನೋಡ್ರಿ 18 ವರ್ಷ ಏಜ್. 18 ವರ್ಷ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ಗರಿಷ್ಠ ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ಪ್ಲಸ್ 5 ವರ್ಷ ಏಜ್ ರಿಲ್ಯಾಕ್ಷನ್. ಮತ್ತು 2A 2B 3A 3Bದವ್ರಿಗೆ 38 ಪ್ಲಸ್ 5 ವರ್ಷ ಏಜ್ ರಿಲ್ಯಾಕ್ಷನ್. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 40 ಪ್ಲಸ್ 5 ವರ್ಷ ಏಜ್ ರಿಲ್ಯಾಕ್ಷನ್. ಇಷ್ಟ ನೋಡ್ರಿ, ನೀವು ಜಸ್ಟ್ ನಿಮ್ಗೆ 18 ವರ್ಷ ಆಗಿ ಸೆಕೆಂಡ್ PUC ಪಾಸಾಗಿ ನೀವು ಕನ್ನಡ ಮತ್ತು ಆಂಗ್ಲ ಭಾಷೆ ಹಿರಿಯ ಶ್ರೇಣಿ ಬೆರಳಚ್ಚು ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಹೊಂದಿದ್ರೆ ಅಂದ್ರೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರ್ತೈತೆ ಅಂದ್ರೆ ಇದಕ್ಕೆ ನಿಮ್ಗೆ ನೋಡ್ರಿ, ಈಗ ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡ್ತೀರಿ. ಅಪ್ಲೈ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಟೈಪಿಂಗ್ ಇರ್ತೈತಿ.
ಏನೈತಿ ಟೈಪಿಂಗ್ ಉಕ್ತ ಲೇಖನ ಇರ್ತೈತಿ. ಇಲ್ಲಿ ನೋಡ್ರಿ ಯಾವ ರೀತಿಯಾಗಿ ಕಂಡಕ್ಟ್ ಮಾಡ್ತಾರೆ ಅಂದ್ರೆ 1 ನಿಮಿಷಕ್ಕೆ 20 ಪದಗಳ 120 ಪದಗಳನ್ನ ಟೈಪ್ ಮಾಡಬೇಕು. 1 ನಿಮಿಷಕ್ಕೆ 125 ಪದಗಳಂತೆ 5 ನಿಮಿಷ ಟೈಮ್ ಕೊಡ್ತಾರೆ. ಹಂಗಂದ್ರೆ ಎಷ್ಟು ಪದಗಳನ್ನ ನೀವು ಟೈಪ್ ಮಾಡಬೇಕಂದ್ರೆ 600 ಪದಗಳನ್ನ ನೀವು ಟೈಪ್ ಮಾಡಬೇಕು. 600 ಪದಗಳನ್ನ ಟೈಪ್ ಮಾಡಬೇಕು. ಇದಾತು. ನೆಕ್ಸ್ಟ್ ನೋಡ್ರಿ 1/5 ಅಂತ ಇಂಟರ್ವ್ಯೂ ಕರೀತಾರೋ. ಇದನ್ನು ಇಂಟರ್ವ್ಯೂ ಯಾವ ರೀತಿಯಾಗಿ ಕರಿತಾರಂದ್ರೆ ಈಗ ನೀವೇನು ಟೈಪಿಂಗ್ ಮಾಡಿರ್ತಿರಲ್ಲ ಇದ್ರೊಳಗನ ಹೈಯೆಸ್ಟ್ ಅಂಕ ಯಾರು ತೆಗೆದುಕೊಂಡಿರ್ತಾರೋ ಅಂಥ ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡಿ 1/5 ಅಂತ ಇಂಟರ್ವ್ಯೂ ಕರಿತಾರೋ. ಆಮೇಲೆ 1:1 ಅಂತ ತಾತ್ಕಾಲಿಕ ಆಯ್ಕೆ ಪಟ್ಟಿ ಫೈನಲ್ ರಿಸಲ್ಟ್ ಈ ರೀತಿಯಾಗಿ ಪಬ್ಲಿಷ್ ಮಾಡ್ತಾರೋ. ಈ ರೀತಿಯಾಗಿ ನಿಮ್ಗೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಏನಾದರೂ ಡೌಟ್ಸ್ ಇನ್ನೊಮ್ಮೆ ಹೇಳ್ತು ನೋಡ್ರಿ. 1 ನಿಮಿಷಕ್ಕೆ 120 ಪದಗಳನ್ನ ಟೈಪ್ ಮಾಡಬೇಕು. ನಿಮಗೆ 5 ನಿಮಿಷ ಟೈಮಿಂಗ್ ಇರ್ತೈತಿ. 5 ನಿಮಿಷ ಕೊಡ್ತಾರೆ. 5 ನಿಮಿಷ ಅಂದ್ರೆ ನೋಡ್ರಿ 1 ನಿಮಿಷಕ್ಕೆ 120, 5 × 120 ಅಂದ್ರೆ ಟೋಟಲಾಗಿ 600 ಪದಗಳನ್ನ ಟೈಪ್ ಮಾಡಬೇಕು. 45 ನಿಮಿಷ ಟೈಮಿಂಗ್ ಇದ್ದಿರ್ತೈತಿ. ಎಷ್ಟು ಅಂದ್ರೆ 45 ನಿಮಿಷ ಟೈಮಿಂಗ್ ಇದ್ದಿರ್ತೈತಿ. ಇದ್ರೊಳಗೆ ಹೈಯೆಸ್ಟ್ ಯಾರು ಟೈಪಿಂಗ್ ಮಾಡಿರ್ತಾರೋ 1/5 ಅಂತ ಇಂಟರ್ವ್ಯೂ ಕರಿತಾರೋ. ಆಮೇಲೆ 1:1 ಅಂತ ತಾತ್ಕಾಲಿಕ ಆಯ್ಕೆ ಪಟ್ಟಿ ಫೈನಲ್ ರಿಸಲ್ಟ್ ಈ ರೀತಿಯಾಗಿ ಪಬ್ಲಿಷ್ ಮಾಡ್ತಾರೋ. ಇಷ್ಟು ನೋಡ್ರಿ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಅಪ್ಲಿಕೇಶನ್ ಚಾರ್ಜಸ್ ಬಗ್ಗೆ ಬರೋದಾದರೆ ಈಗ ಸಾಮಾನ್ಯ ಅಭ್ಯರ್ಥಿಗಳಿಗೆ 200 ರೂಪಾಯಿ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಪ್ಲಸ್ ಸಾಮಾನ್ಯ ಅಭ್ಯರ್ಥಿಗಳಿಗೆ 200 ರೂಪಾಯಿ. ಮತ್ತು 2A 2B 3A 3Bದವರಿಗೆ 100 ರೂಪಾಯಿ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. SC ST ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಚಾರ್ಜಸ್ ಇರೋಂಗಿಲ್ಲ. ನಿಮ್ಗೆ ಶುಲ್ಕ ವಿನಾಯಿತಿಯನ್ನು ಕೊಟ್ಟಿರ್ತಾರೆ. ಇಷ್ಟು ನೋಡ್ರಿ ಬೆಂಗಳೂರು ಗ್ರಾಮಾಂತರದಲ್ಲಿ ಕಲಿಯಿರುವಂತಹ ಶೀಘ್ರ ಲಿಪಿಗಾರರು ಗ್ರೇಡ್ 3, ಸ್ಟೆನೋಗ್ರಾಫರ್ ಗ್ರೇಡ್ 3 ಹುದ್ದೆಗಳಿಗೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಇದನ್ನು ಬಿಟ್ಟು ನಿಮಗೆ ಏನೇ ಡೌಟ್ಸ್ ಇರ್ತಂದ್ರೆ ಕಮೆಂಟ್ಸ್ ಮಾಡ್ಬೋದು. ಎನಿ ಡೌಟ್ಸ್ ನಿಮಗೆ ಆಗನೇ ತಿಳಿಸ್ಕೊಟ್ಟನ. ಸೆಕೆಂಡ್ PUC ಪಾಸಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸ್ತಕ್ಕಂತಹ ಕನ್ನಡ ಮತ್ತು ಆಂಗ್ಲ ಭಾಷೆ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಹೊಂದಿದ್ರಂದ್ರೆ ಅಪ್ಲೈ ಮಾಡ್ಬೋದು. ಕಂಪ್ಯೂಟರ್ ಸರ್ಟಿಫಿಕೇಟ್ ಕಡ್ಡಾಯ ಇಲ್ಲ. ನಿಮಗೆ ಸ್ವಲ್ಪ ನಾಲೆಜ್ ಇತ್ತಂದ್ರೆ ಅಪ್ಲೈ ಮಾಡ್ಬೋದು. ಕಂಪ್ಯೂಟರ್ ಸರ್ಟಿಫಿಕೇಟ್ ಏನು ಕಡ್ಡಾಯ ಅಂತ ಏನು ಮೆನ್ಷನ್ ಇಲ್ಲ. ಸೆಕೆಂಡ್ PUC ಪಾಸಾಗಿ ನೀವು ಉತ್ತೀರ್ಣತೆ ಹೊಂದಿದ್ರಂದ್ರೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್. ಇದನ್ನು ಬಿಟ್ಟು ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡ್ಬೋದು. ಎನಿ ಡೌಟ್ಸ್ ಅಥವಾ ಪರ್ಸನಲಾಗಿ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಅದರ ಲಿಂಕ್ ಕೂಡ ಐತಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟನು. ಮತ್ತು ಡಿಸ್ಕ್ರಿಪ್ಷನ್ದಾಗ ಟೆಲಿಗ್ರಾಮ್ ಲಿಂಕ್ ಕೊಟ್ಟನ. ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗಿರಿ. PDF ಅಪ್ಲೈ ಲಿಂಕ ಶೇರ್ ಮಾಡಿರ್ತೀನಿ. ನಿಮ್ಗೆ ಏನಾರ ಅಪ್ಲೈ ಮಾಡೋಕ್ಕೆ ಇಂಟ್ರೆಸ್ಟ್ ಇತ್ತಂದ್ರೆ ಈ ರೀತಿಯಾಗಿ ಕ್ವಾಲಿಫಿಕೇಷನ್ ನಿಮ್ದು ಆಗಿತ್ತಂದ್ರೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್. ಹಂಗೆ ನೋಡ್ರಿ ಪ್ರತಿಯೊಂದು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಬಂದು ಮಾಡ್ಕೋರಿ. ಯಾಕಂದ್ರೆ ನೆಕ್ಸ್ಟ್ ಯಾವುದೇ ಜಾಬ್ಸ್ ಕಲ್ಪರ್ ಮಾಡಿದ್ರೆ ಇಮಿಡಿಯೇಟಾಗಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.